ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಈ ಹುಳು ಪದೇ ಪದೇ ಮನೆಗೆ ಬರುತ್ತಾ? ಹಾಗಾದರೆ ಇದು ಶುಭವೋ ಅಶುಭವೋ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ಈ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲರ ಮನೆಗೂ ಅನೇಕ ರೀತಿಯ ಹುಳು ಹುಪ್ಪಟೆಗಳು ಬರುತ್ತವೆ. ಮಳೆಗಾಲದಲ್ಲಂತೂ ಈ ಹುಳುಗಳ ಉಪಟಳ ಜಾಸ್ತಿಯೇ ಇರುತ್ತೆ. ಆದರೆ ಈ ಹುಳವೊಂದು ಮನೆಗೆ ಪದೇ ಪದೇ ಬರುವುದು ಶುಭವೋ ಅಶುಭವೋ? ಇದರಿಂದ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಹುಳದ ಬಗ್ಗೆ ಹೇಳಿದ್ದೇನು ನೋಡೋಣ ಬನ್ನಿ. ಸ್ನೇಹಿತರೆ, ಸಾಮಾನ್ಯವಾಗಿ ಎಲ್ಲರ ಮನೆಗೂ ಅನೇಕ ರೀತಿಯ ಹುಳ ಹುಪ್ಪಟೆಗಳು ಬರುತ್ತವೆ. ಮಳೆಗಾಲದಲ್ಲಂತೂ ಈ ಹುಳಗಳು ಉಪ್ಪಟಳ ಜಾಸ್ತಿಯೇ ಇರುತ್ತೆ. ಆದರೆ ಈ ಹುಳವೊಂದು ಮನೆಗೆ ಪದೇ ಪದೇ ಬರೋದು ಶುಭವೋ ಅಶುಭವೋ? ಇದರಿಂದ ಒಳ್ಳೆಯದಾಗುತ್ತಾ ಕೆಟ್ಟದಾಗುತ್ತಾ? ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಈ ಹುಳದ ಬಗ್ಗೆ ಯಾವ ರೀತಿ ಹೇಳಲಾಗಿದೆ ಎಂಬುದನ್ನು ನೋಡೋಣ. ಹೌದು ಸ್ನೇಹಿತರೆ, ಮಳೆಗಾಲ ಅಥವಾ ಬೇಸಿಗೆ ಕಾಲದಲ್ಲಿ ಶತಪದಿಗಳು ಸಾಮಾನ್ಯವಾಗಿ ಅಡುಗೆ ಮನೆಯ ತೊಟ್ಟಿ, ಸ್ನಾನಗೃಹ, ಮನೆಯಲ್ಲಿರುವ ಚರಂಡಿಯ ಸುತ್ತಲೂ ಅಂಟಿಕೊಳ್ಳುತ್ತವೆ. ಅದನ್ನೂ ಮೀರಿ ಮನೆ ಒಳಗೂ ಎಲ್ಲೆಂದರಲ್ಲಿ ಈ ಹುಳುಗಳು ಬರುವುದು ಸಾಮಾನ್ಯವಾಗಿದೆ. ಮಳೆಗಾಲದಲ್ಲಿ ಶತಪದಿಗಳು ಹೆಚ್ಚಾಗಿ ಗೋಚರಿಸುತ್ತವೆ. ಕೆಲವೊಮ್ಮೆ ಅವು ನಿಮ್ಮ ಮನೆಯ ಶೌಚಾಲಯ, ಸ್ನಾನಗೃಹದ ಪೈಪ್ಗಳು ಮತ್ತು ಗೋಡೆಗಳ ಮೇಲೆ ಮತ್ತು ಕೆಲವೊಮ್ಮೆ ಅಡುಗೆ ಮನೆಯ ಸಿಂಕ್ನ ಕೆಳಗೆ ಅಂಟಿಕೊಂಡಿರುವುದು ಕಂಡುಬರುತ್ತದೆ. ಇದನ್ನು ನೋಡಿದ ಕೂಡಲೇ ಕೆಲವರು ಓಡಿ ಹೋಗುತ್ತಾರೆ. ಶತಪದಿಗಳು ಹಲವು ಜಾತಿಗಳಲ್ಲಿವೆ. ಅವುಗಳಲ್ಲಿ ಕೆಲವು ವಿಷಕಾರಿ. ಅವುಗಳ ಕಡಿತದಿಂದಾಗಿ ತುರಿಕೆ, ಅಲರ್ಜಿ, ಕೆಂಪು ದದ್ದುಗಳು ಇತ್ಯಾದಿಗಳನ್ನು ಬರಬಹುದು. ಮಳೆಗಾಲದಲ್ಲಿ ವಿವಿಧೆಡೆ ನೀರು ನಿಲ್ಲುವುದರಿಂದ ಅವು ಹೆಚ್ಚು ಹೊರಬರುತ್ತವೆ. ಮನೆಗೆ ಶತಪದಿಯ ಆಗಮನ ಅಥವಾ ದೃಷ್ಟಿ ಅಶುಭ ಎಂಬ ಪ್ರಶ್ನೆಯು ಕೆಲವರ ಮನದಲ್ಲಿ ಮೂಡುತ್ತದೆ. ಶತಪದಿಗಳು ನೋಡಲು ನಿಜವಾಗಿಯೂ ಕೆಟ್ಟದ್ದೇ? ನಿಮ್ಮ ಮನೆಯಲ್ಲಿ ಅಥವಾ ಹೊರಗೆ ಎಲ್ಲೂ ಶತಪದಿ ತೆವಳುತ್ತಿರುವುದನ್ನು ಅಥವಾ ಬಿದ್ದಿರುವುದನ್ನು ನೀವು ನೋಡಿದಾಗ ಅದು ಒಳ್ಳೆಯದು. ಅಂದರೆ ನಿಮಗೆ ಏನಾದರೂ ಶುಭ ಸುದ್ದಿ ಸಿಗುವ ಸಂಭವವಿರುತ್ತದೆ. ಇಷ್ಟೇ ಅಲ್ಲ, ಒಬ್ಬ ವ್ಯಕ್ತಿಯು ತನ್ನ ಕನಸಿನಲ್ಲಿ ಶತಪದಿಯನ್ನು ನೋಡಿದರೆ ಅದು ಮಂಗಳಕರ ಎಂದರ್ಥ. ಮುಂದಿನ ದಿನಗಳಲ್ಲಿ ನೀವು ಖಂಡಿತವಾಗಿಯೂ ಕೆಲವು ತೊಂದರೆ ಅಥವಾ ದೊಡ್ಡ ಬಿಕ್ಕಟ್ಟಿನಿಂದ ಹೊರಬರುವ ಸಾಧ್ಯತೆ ಇದೆ. ನೀವು ಭವಿಷ್ಯದಲ್ಲಿ ಯಾವುದಾದರೂ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿದ್ದರೆ ಖಂಡಿತವಾಗಿಯೂ ನೀವು ಅದರಲ್ಲಿ ಉತ್ತಮ ಯಶಸ್ಸನ್ನು ಪಡೆಯುತ್ತೀರಿ ಎಂಬುದರ ಸಂಕೇತವಾಗಿದೆ. ನೀವು ಯಾವುದೇ ಕೆಲಸವನ್ನು ಮಾಡಿದರೆ ನಿಮಗೆ ಬಡ್ತಿಯ ಸಾಧ್ಯತೆಯೂ ಇರುತ್ತದೆ. ನಿಮ್ಮ ಕನಸಿನಲ್ಲಿ ಸತ್ತ ಶತಪದಿಯನ್ನು ನೀವು ನೋಡಿದರೆ ಅದು ತೊಂದರೆಯ ಸಂಕೇತವಾಗಿದೆ. ಶತಪದಿಯನ್ನು ರಾಹು ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಇದು ಶುಭ ಮತ್ತು ಅಶುಭ ಫಲಿತಾಂಶಗಳನ್ನು ನೀಡುತ್ತದೆ. ನಿಮ್ಮ ಮನೆಯ ಮೆಟ್ಟಿಲುಗಳು, ಶೌಚಾಲಯ ಇತ್ಯಾದಿಗಳಲ್ಲಿ ಶತಪದಿಗಳನ್ನು ಕಂಡರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಇದು ನಿಮ್ಮ ಜಾತಕದಲ್ಲಿ ಕೆಟ್ಟ ರಾಹುವಿನ ಚಿಹ್ನೆಯಾಗಿದೆ. ಹೌದು ಸ್ನೇಹಿತರೆ, ಅದೇ ಸಮಯದಲ್ಲಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಈ ಶತಪದಿಯನ್ನು ನೀವು ನೋಡಿದರೆ ಅದು ಅಶುಭವೆಂದು ಪರಿಗಣಿಸಲಾಗುವುದಿಲ್ಲ. ಬದಲಾಗಿ ಅದು ತುಂಬ ಮಂಗಳಕರವಾಗಿರುತ್ತದೆ. ಇದರರ್ಥ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ. ಸಂತೋಷ, ಸಮೃದ್ಧಿ ಮತ್ತು ಸಂಪತ್ತು ಹೆಚ್ಚಾಗಬಹುದು. ಹೌದು ಸ್ನೇಹಿತರೆ, ಈ ಮೇಲೆ ತಿಳಿಸಿರೋ ಹಾಗೆ ಈ ಹುಳು ಪದೇ ಪದೇ ಮನೆಗೆ ಬರುತ್ತಾ? ಹಾಗಾದರೆ ಇದು ಶುಭವೋ ಅಶುಭ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಾ? ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.